ಎಲ್ಲರಿಗೂ ನಮಸ್ಕಾರ ರೀ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅನುಶ್ರೀ. ನಾನು ಇವತ್ತಿನ ದಿನ ಬೋಂಡಾ ಸೂಪ್ನ ಯಾವ ರೀತಿ ಮಾಡೋದು ಹೋಟೆಲ್ ಶೈಲಿ ಒಳಗೆ ಅಂತ ತೋರಿಸ್ಕೊಡತ್ತೀನಿ. ಸೊ ಭಾಳ ಸಿಂಪಲ್ಲಾಗಿ ತೋರಿಸ್ಕೊಡಕತ್ತೀನಿ. ಹಂಗೆ ಭಾಳ ರುಚಿಕರವಾಗೈತೆ ನೋಡಿರಿ. ಯಾರೆಲ್ಲ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಂಗೆ ಒಂದು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿರಿ. ಇವಾಗ ಬನ್ನಿರಿ, ಮೊದಲೇದಾಗಿ ನಾನು ಇಲ್ಲಿ ಏನು ಮಾಡ್ಕೊಂಡೀನಿ ಅಂತಂದ್ರೆ ಒಂದು 2 ಕಪ್ನಷ್ಟು ನಾನು ಉದ್ದಿನ ಬೇಳೆನ ನೈಟ್ ನೆನೆ ಹಾಕಿಟ್ಕೊಂಡೀನಿ. ಸೊ ಇವಾಗ ಬೆಳಗಿನ ಜಾವಕ್ಕೆ ನಾನು ರುಬ್ಕೊಳ್ಳಾಕತ್ತೀನಿ. ಸೊ 2 ಕಪ್ ಅಷ್ಟು ನಾನು ಉದ್ದಿನಬೇಳೆ ಅಂದ್ರೆ 1/4 kg ಅಷ್ಟು ಹಾಕ್ಕೊಂಡಿದ್ದೀನಿ ನೋಡಿರಿ. ಸೊ ಇದು ಪೂರ್ತಿ ಕ್ಲೀನಾಗಿ ಒಂದು 3 ಬರೀ ವಾಶ್ ಮಾಡ್ಕೊಂಡು ನೀವು ತಿಳಿ ನೀರು ಬರಬೇಕು ನೋಡಿರಿ, ಆ ರೀತಿ ನೀವು ನೆನೆ ಹಾಕಿ ಇಟ್ಕೊಳ್ಬೇಕಾಗತ್ತೆ. ಸೊ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮೊದಲು ಹಂಗೆ ಮಿಕ್ಸಿಗೆ ಹಾಕ್ಕೊಳ್ರಿ. ಆಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ರಿ. ಒಂದು ಅರ್ಧ ಕಪ್ನಷ್ಟು ನೀರು ಹಾಕ್ಕೊಂಡು ಪೂರ್ತಿ ನೋಡತ್ತಿರಲ್ಲ ಈ ರೀತಿ ಹಿಂಗೆ ಫುಲ್ ನೈಸಾಗಿ ನೀವು ರುಬ್ಕೊಂಡು ಬರ್ರಿ. ಸೊ ಕಾಳದೇನು ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ಇವಾಗ ನೋಡತ್ತಿರಲ್ಲ ಪೂರ್ತಿ ನಾನು ನೈಸಾಗಿ ರುಬ್ಕೊಂಡು ಒಂದು ಬಾಳ್ಗಿಗೆ ಅಥವಾ ಯಾವ್ದಾದ್ರು ಒಂದು ಡಬರಿಗೆ ತಕ್ಕೊಳ್ಳಾಕತ್ತೀನಿ ಹಿಟ್ಟನ್ನು. ನೋಡತ್ತಿರಲ್ಲ ಹಿಟ್ಟು ಭಾಳ ಚಂದಾಗ ಸಣ್ಣಗೆ ರುಬ್ಕೊಂಡಿನಿ ನಾನು. ಸೊ ನೋಡಿರಿ, ಈ ರೀತಿ ಇಷ್ಟ ಹದದ ಒಳಗಿದ್ರೆ ನಿಮಗೆ ಬೋಂಡ ರೌಂಡಾಗಿ ಶೇಪ್ ಬರ್ತಾ ನೋಡಿರಿ. ನಿಮ್ಗೆ ಬಿಡೋಕ್ಕೂ ಈಸಿ ಅನುಕೂಲ ಆಗುತ್ತೆ, ಕೈಗೆ ಹಿಟ್ಟು ಅಂಟ್ಕೊಳ್ಳೋಂಗಿಲ್ಲ ನೋಡಿರಿ. ಇವಾಗ ಅದು ಹಿಟ್ಟು ಸ್ವಲ್ಪ ನೆನಿತಾ ಇರಲಿ. ಈ ಕಡೆ ನಾನು ಅರ್ಧ ಕಪ್ನಷ್ಟು ಹೆಸರು ಬ್ಯಾಳಿನ ತೊಗೊಂಡು ಕುಕ್ಕರಿಗೆ ಹಾಕ್ಕೊಳತ್ತೀನಿ. ಒಂದು 2 ಬರಿ ತೊಳ್ಕೊಂಡು ನಾವೇನು ಅರ್ಧ ಕಪ್ ಹಾಕ್ಕೊಂಡಿದ್ವಲ್ಲ, ಸೊ ಅದಕ್ಕೆ ನಾನು 1 ಕಪ್ನಷ್ಟು ನೀರು ಹಾಕ್ಕೊಂಡು ಅದಕ್ಕೆ 1 ಚಮಚದಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ಒಂದು 2 ವಿಸಲ್ನ ಹೊಡೆಸಿಟ್ಕೊಳ್ತೀನಿ ನೋಡಿರಿ. 2ರಿಂದ 3 ವಿಸಲ್ ಸಾಕಾಗತ್ತೆ. ಅದು ಸೀಟಿ ಹೊಡಿಲಿ. ಈ ಕಡೆ ಹಿಟ್ಟಿಗೆ ನಾನು 1 ಚಮಚದಷ್ಟು ಜೀರಿಗೆ ಹಾಕ್ಕೊಳ್ಳಾಕತ್ತೀನಿ. ಹಂಗೆ ಒಂದು ಅರ್ಧ ಚಮಚದಷ್ಟು ಕಾಳು ಮೆಣಸು ಹಾಕ್ಕೊಳ್ಳಾಕತ್ತೀನಿ. ಸ್ವಲ್ಪ ಕೊಬ್ಬರಿ ಪೀಸ್ಗಳನ್ನ ಹಾಕ್ಕೊಳ್ಳಾಕತ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳತ್ತೀನಿ ನೋಡಿರಿ. ಸೊ ಕಾಳು ಮೆಣಸು ಕಾಳನ್ನ ನೀವು ಹಂಗೆ ಇಡೇದ ಹಾಕ್ಕೋಬೋದು, ಬಟ್ ಬಾಯಿಗೆ ಸಿಗುತ್ತೆ. ಮತ್ತು ಹಸಿಮೆಣ್ಸಿನ್ಕಾಯಿನೂ ನಿಮಗೆ ಇಷ್ಟ ಆದರೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೋದು. ಸೊ ಇಲ್ಲಿ ಮಕ್ಕಳು ತಿನ್ನೋದ್ರಿಂದ ನಾನು ಹಸಿಮೆಣ್ಸಿನ್ಕಾಯಿನ ಸ್ಕಿಪ್ ಮಾಡ್ಕೊಂಡಿದ್ದೀನಿ. ಸೊ ನಿಮ್ಗೆ ಹಸಿಮೆಣ್ಸಿನ್ಕಾಯಿ ಹಂಗೆ ಕಾಳು ಮೆಣಸು ಬೇಕಂತಂದ್ರೆ ನೀವು ಹಂಗೆ ಹಾಕ್ಕೋಬೋದು ನೋಡಿರಿ. ಸೊ ನೋಡತ್ತಿರಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿರಿ. ಈ ರೀತಿ ಹಿಂಗೆ ಹಿಟ್ಟು ಬರೀ ಹದದೊಳಗಿತ್ತಂತಂದ್ರೆ ನಿಮಗೆ ಕೈಗೆ ಎಣ್ಣೆ ಸಿಡಿಲ್ದಂಗೆ ನಿಮಗೆ ಬೋಂಡ ಬಿಡೋಕೆ ಅನುಕೂಲ ಆಗ್ತದೆ. ಸೊ ಈ ಕಡೆ ಒಗ್ಗರಣೆಗೆ ನಾನು ಒಂದು 4 ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸೊ ಇದಕ್ಕೆ 1 ಚಮಚದಷ್ಟು ನಾನು ಜೀರಿಗೆ ಹಾಕ್ಕೊಳ್ಳಾಕತ್ತೀನಿ. ಪೂರ್ತಿ ಚಟಪಟ ಅಂತ ಸಿಡಿದಾದ್ಮೇಲೆ 1 ಎಸಳಷ್ಟೇ ಕರಿಬೇವು ಸೊಪ್ಪನ್ನು ಹಾಕ್ಕೊಳ್ಳಾಕತ್ತೀನಿ ರೀ. ಹಂಗೆ ಖಾರಕ್ಕೆ ಒಂದು 2ರಿಂದ 3 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಾಕತ್ತೀನಿ. ಹಂಗೆ 1 ಚಮಚದಷ್ಟು ನಾನು ಸಣ್ಣ ಕಟ್ ಮಾಡಿದ್ದು ಶುಂಠಿ ಪೀಸ್ ಅಂದ್ರೆ ಅಲ್ಲ ಹಾಕ್ಕೊಳ್ಳಾಕತ್ತೀನಿ ನೋಡಿರಿ. ಸೊ ಈ ರೀತಿ ಸೌಟಿಂದ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇದು ಸ್ವಲ್ಪ ಫ್ರೈ ಆಗಬೇಕು ನೋಡಿರಿ. ಇವಾಗ ನೋಡಿರಿ ಸ್ವಲ್ಪ 1 ಚಮಚದಷ್ಟು ನಾನು ಕಾಳು ಮೆಣಸು ಹಾಕ್ಕೊಳ್ಳಾಕತ್ತೀನಿ. ಹಂಗೆ 1 ಚಮಚದಷ್ಟು ನಾನು ಜೀರಿಗೆ ಪುಡಿ, ಹಾಗೆ 1 ಚಮಚದಷ್ಟು ಅರಿಶಿನ ಪುಡಿ ಹಾಕ್ಕೊಳ್ಳಾಕತ್ತೀನಿ. ಹಂಗೆ ಒಂದು ಅರ್ಧ ಚಮಚದಷ್ಟು ಹಿಂಗನ್ನು ಕೂಡ ಹಾಕ್ಕೊಂಡಿದ್ದೀನಿ. ಹಂಗೆ ಒಂದು ಸಣ್ಣ ಕಟ್ ಮಾಡಿದ್ದು ಟೊಮೆಟೊನ ಹಾಕ್ಕೊಳ್ಳಾಕತ್ತೀನಿ ನೋಡಿರಿ. ಸೊ ಇದಿಷ್ಟು ಪೂರ್ತಿ ಎಣ್ಣೆ ಒಳಗೆ ನಾವು ಪೂರ್ತಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಟೊಮಾಟೊ ಪೂರ ಸ್ವಲ್ಪ ಮೆತ್ತಗಾಗಬೇಕು ನೋಡಿರಿ, ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ರಿ. ಈ ರೀತಿ ಸ್ವಲ್ಪ ಆಯಿಲ್ ಬಿಡ್ತಾ ಇರಬೇಕು. ಇವಾಗ ಹಸಿ ಕೊಬ್ಬರಿ ತುರಿದಿಟ್ಕೊಂಡಿದ್ದೆ. ಸೊ ಅದನ್ನು ಇವಾಗ 1 ಕಪ್ನಷ್ಟು ಹಾಕ್ಕೊಳ್ಳಾಕತ್ತೀನಿ. ಸೊ ಕೊಬ್ಬರಿ ತುರಿದು ಹಾಕ್ಕೊಳ್ಳೋದ್ರಿಂದ ಮಧ್ಯೆ ಪೀಸ್ ಬಾಯಿಗೆ ಬರ್ತಾ ಇರುತ್ತಲ್ಲ, ಸೊ ತುಂಬ ಚೆನ್ನಾಗಿ ಅನ್ಸುತ್ತೆ ಸೂಪ್ ನೋಡಿರಿ. ಸೊ ನೋಡಾಕತ್ತಿರಲ್ಲ ಇವಾಗ ಪೂರ್ತಿ ಇದನ್ನು ನಾನು ಎಣ್ಣೆ ಒಳಗೆ ಸ್ವಲ್ಪ ಚಂದಾಗ ಫ್ರೈ ಮಾಡ್ಕೊಳ್ಳತ್ತಾ ಇದೀನಿ. ಸೊ ಇವಾಗ ಏನು ನಾವು ಸೀಟಿ ಹೊಡೆಸಿಟ್ಕೊಂಡಿದ್ದೀವಿ ನೋಡಿರಿ ಹೆಸರು ಬ್ಯಾಳಿನ, ಅದು ಪೂರ್ತಿ ತಣ್ಣಗಾದ್ಮೇಲೆ ಈ ರೀತಿ ಹಿಂಗೆ ಸ್ವಲ್ಪ ಅದನ್ನು ಸ್ಮ್ಯಾಶ್ ಮಾಡ್ಕೊಂಡು ಹಾಕ್ಕೊಂಡು ಇದಕ್ಕೆ ನೀರು ಎಷ್ಟು ಬೇಕಾಗತ್ತೆ ನೋಡಿರಿ ನಿಮಗೆ. ಅಂದ್ರೆ ಅದು ತಿಳುವಾಗಿ ಬೇಕಲ್ಲ ಸೂಪು, ಹಾಗಾಗಿ ನಾನು ಒಂದೂವರೆ ಗ್ಲಾಸ್ನಷ್ಟು ನಾನು ನೀರು ಹಾಕ್ಕೊಂಡಾತೀನಿ ನೋಡಿರಿ. ಸೊ ಅಷ್ಟು ಹಾಕ್ಕೊಂಡ್ಬಿಟ್ಟು ಈ ರೀತಿ ನೋಡತ್ರಿ, ಈ ರೀತಿ ಇಷ್ಟು ಹದದೊಳಗೆ ಇಟ್ಕೊಂಡಿದ್ದು ನಾನು. ಇದಂದ್ರೆ ಬೋಂಡ ಮೇಲೆ ಸ್ವಲ್ಪ ತಿಳುವಾಗಿ ಬೇಕಲ್ಲ ಸೂಪು. ಸೊ ಹಾಗಾಗಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ರಿ. ಸೊ ಸೇಮ್ ಮದ್ವೆ ಮನೆಯಲ್ಲಿ ಹಾಗೆ ಮತ್ತು ಹೋಟೆಲ್ಗಳಲ್ಲಿ ಸಿಗತ್ತೆ ನೋಡಿರಿ ಬೋಂಡ ಸೂಪು, ಸೇಮ್ ಅದೇ ರೀತಿನ ನಿಮಗೊಂದು ಟಿಪ್ಸ್ ಕೂಡ ಇದರಲ್ಲೇ ಹೇಳ್ತೀನಿ, ಯಾವ ರೀತಿ ಬೋಂಡ ಸೂಪನ್ನ ಮಾಡಿರ್ತಾರೆ ಹೋಟೆಲ್ದಲ್ಲಿ ಅಂತಂದು ಅದನ್ನು ಮುಂದೆ ತೋರಿಸ್ತೀನಂತ್ರಿ. ಸೊ ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಂಗೆ ಸ್ವಲ್ಪ ಕಾಳು ಮೆಣಸಿನ ಸ್ವಲ್ಪ ಖಾರಕ್ಕೆ ಬೇಕಾದ್ರೆ ಹಾಕ್ಕೊಳ್ರಿ. ಸೊ ಇವಾಗ ನೋಡಿರಿ, ಇವಾಗ ಸೂಪು ಇದು ರೆಡಿ ಆಗೈತಿ, ತುಂಬ ಚೆನ್ನಾಗಿ ಬಂದೈತಿ. ಸೊ ನೀವು ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ಹಾಲನ್ನು ಹಾಕೋದ್ರಿಂದ ಸೂಪ್ ತುಂಬ ಚೆನ್ನಾಗಿ ಅನ್ಸುತ್ತೆ. ಸೇಮ್ ಮದುವೆ ಮನೆಗಳೆಲ್ಲ ಆಯಿತು, ಹೋಟೆಲ್ದಲ್ಲಿ ನೀವು ಹೋದಾಗ ಬೋಂಡಾ ಸೂಪ್ ಏನು ಕುಡಿತಾರೆ ನೋಡಿರಿ, ಸೊ ಅದಕ್ಕೆ ಹಾಲು ಮಿಕ್ಸ್ ಮಾಡಿರ್ತಾರೆ ನೋಡಿರಿ. ಒಂದು ಅರ್ಧ ಕಪ್ನಷ್ಟು ಹಾಲು ಹಾಕ್ಕೊಂಡು ನೋಡಿರಿ. ನಿಮ್ಗೆ ಹಾಲು ಬೇಡಪ್ಪ, ಹಾಲು ಇಷ್ಟಪಡಲ್ಲ ಅಂತನೋರಾಗಿದ್ದರೆ ಹಾಗೆ ಕೂಡ ಸರ್ವ್
ಸರ್ವ್ ಮಾಡ್ಕೋಬೋದು ನೋಡಿರಿ. ಹಾಲು ಹಾಕೋಕ್ಕಿಂತ ಮುಂಚೆನೇ ರೆಡಿ ಆಗಿತ್ತಲ್ಲ ಸೂಪು. ಸೊ ಅಷ್ಟೇ ಕೂಡ ನೀವು ಸರ್ವ್ ಮಾಡ್ಕೋಬೋದು. ಇವಾಗ ಸೂಪ್ ರೆಡಿ ಆಗೈತಿ, ಈ ಕಡೆ ಎಣ್ಣೆನೂ ಕಾದೈತಿ. ಇವಾಗ ಬೋಂಡ ಬಿಡ್ತೇನಂತ ನೋಡಿರಿ. ಸೊ ನೋಡತ್ತಲ್ಲ ಈ ರೀತಿ ಹಿಂಗೆ ಕೈನ ಹತ್ತಿಯಾಗಿ ಇಟ್ಕೊಂಡು ಕ್ಯಾರ ಹಿಂಗೆ ರೌಂಡ್ ಶೇಪ್ ಬರ್ತಾವೆ, ಕೈನ ಹತ್ತಿಯಾಗಿ ಹಿಂಗೆ ಈ ರೀತಿ ಹಿಂಗೆ ಇಟ್ಕೊಂಡ್ರೆ ಅಂತಂದ್ರೆ ಸ್ವಲ್ಪ ನೀರಲ್ಲಿ ಕೈ ಎದ್ದಕ್ಕೆ ಯಾರು ಸ್ವಲ್ಪ ಕೈ ಹಸಿ ಮಾಡಿಕೊಂಡು ಈ ರೀತಿ ಬೋಂಡಾನ ನಿಧಾನಕ್ಕೆ ನೀವು ಬಿಡ್ರಿ. ಬದಲೇಕಾಯಿ ಎಣ್ಣೆ ಕಾದೈತಂತ ನೋಡ್ಕೊಳ್ರಿ. ಸೊ ಎಣ್ಣೆನ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಕಾಯಿಸ್ಕೊರಿ. ಸೊ ಬೋಂಡ ಹಾಕಿದಾದ್ಮೇಲೆ ನೀವು ಗ್ಯಾಸನ್ನು ಸ್ವಲ್ಪ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಸ್ವಲ್ಪ ಒಂದು ಕಲರ್ ಬರೋವರೆಗೂ ನೀವು ಕರ್ಕೊಳ್ರಿ. ಯಾಕಂದರೆ ಎಣ್ಣೆ ಜಾಸ್ತಿ ಹಿಡ್ಕೊಳ್ಳೋಂಗಿಲ್ಲ, ಹಂಗೆ ಕೂಡ ಒಳಗಡೆ ಮೇಲ್ಗಡೆ ಬೆಂದಂಗೆ ಮತ್ತು ಒಳಗಡೆ ಹಸಿ ಹಸಿಯಾಗಿರತ್ತೆ ನೋಡಿರಿ. ಸೊ ಹಂಗೆ ಆಗಂಗಿಲ್ಲ. ಈ ರೀತಿ ಹಿಂಗೆ ಎಣ್ಣೆ ಒಳಗೆ ಕರಿಯೋದ್ರಿಂದ ನಿಮ್ಗೆ ಈ ಬೋಂಡ ಆಯ್ತು ವಡ ಆಯಿತು ಆಯಿಲ್ ಹಿಡಿಯಂಗಿಲ್ಲ ನೋಡಿರಿ. ಸ್ವಲ್ಪ ಡ್ರೈ ಆಗಿರುತ್ತೆ ಫುಲ್, ಹಂಗೆ ಒಳಗಡೆನೂ ಕೂಡ ಸಾಫ್ಟಾಗಿ ಮೇಲ್ಗಡೆ ಕ್ರಿಸ್ಪಿಯಾಗಿ ಇರ್ತದೆ ನೋಡಿರಿ. ಸೊ ನೋಡಾಕತ್ತಿರಲ್ಲ ಈ ರೀತಿ ಮೇಲ್ಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ಇರುತ್ತೆ ನೋಡಿರಿ. ಸೊ ನೋಡಿರಿ ಈ ರೀತಿ ಬೋಂಡಾನ ನೀವು ಎಣ್ಣೆ ಒಳಗೆ ಕರ್ಕೊಳ್ಬೇಕಾಗತ್ತೆ. ಸೊ ಇವಾಗ ರೆಡಿ ಆಗೈತಿ. ಹಂಗೆ ಒಂದು ಬೌಲ್ಗೆ ನಾನು ಬೋಂಡ ಹಾಕ್ಕೊಂಡು ಅದ್ರ ಮೇಲ್ಗಡೆ ನಾವೇನು ಸೂಪ್ ಮಾಡಿ ಇಟ್ಕೊಂಡಿದ್ದೀವಿ ನೋಡಿರಿ ಹೆಸರು ಬ್ಯಾಳಿದು, ಅದನ್ನ ಇದ್ರ ಮೇಲ್ಗಡೆ ಹಾಕ್ಕೊಳಕತ್ತೀನಿ. ಸೊ ನೀವು ಆದಷ್ಟು ಬೋಂಡಾನ ಕರಿಯುವಾಗ ಗ್ಯಾಸನ್ನ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಮೊದಲು ಲೋ ಫ್ಲೇಮು ಆಮೇಲೆ ಮೀಡಿಯಮ್ದಲ್ಲಿ ಇಟ್ಕೊಂಡು ಕರೆದ್ರಂದ್ರೆ ಬೋಂಡ ಪರ್ಫೆಕ್ಟಾಗಿ ಬರುತ್ತೆ ನೋಡಿರಿ. ಸೊ ನೋಡಿರಿ ಇವಾಗ ಒಂದು ಬೌಲ್ಗೆ ನಾನು ಸರ್ವ್ ಮಾಡಿ ಹಾಕ್ಕೊಂಡಿದ್ದೀನಿ. ಸೊ ಮಸ್ತಂಗೆ ಬೋಂಡ ಸೂಪು ರೆಡಿ ಆಗೈತಿ. ಬೆಳಗಿನ ಜಾವ ಅಥವಾ ಸಾಯಂಕಾಲಕ್ಕೆ ನಿಮ್ಗೆ ಯಾವಾಗ ಬೇಕು ನೋಡಿರಿ ಆವಾಗ ಮಾಡ್ಕೊಂಡು ತಿನ್ನಿರಿ, ಭಾರಿ ಮಸ್ತ್ ಇರುತ್ತೆ. ಹಾಗೆ ಹೆಸರು ಬೇಳೆನೂ ಕೂಡ ಆರೋಗ್ಯಕ್ಕೆ ಒಳ್ಳೆಯದು. ಸ್ವಲ್ಪ ಹಸಿವುಗಟ್ಟತ್ತೆ ನೋಡಿರಿ. ಸೊ ಬೇಗ ಹಸಿವೂ ಆಗುತ್ತೆ, ತಿಂದಾಗ ಹೊಟ್ಟೆ ತುಂಬ್ದಂಗೆ ಅನಿಸುತ್ತೆ ಮತ್ತು ಬೇಗ ಹಸಿವು ಅನಿಸುತ್ತೆ. ಸೊ ಇದನ್ನು ಮನ್ಯಾಗ ಮಾಡ್ಕೊಂಡು ತಿನ್ನಿರಿ. ಹಂಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರ್ಯಾಕೆ ಹೋಗ್ಬೇಡ್ರಿ. ಮತ್ತು ಮುಂದಿನ ವಿಡಿಯೋದಾಗ ಹೊಸ ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಂತ್ರಿ. ನಮಸ್ಕಾರ ರೀ.